ಭಕ್ತಿಪೂರ್ಣ ನಮ್ಮ ದೈವ ಚಾನೆಲ್ಗೆ ಮರಳಿ ಸ್ವಾಗತ ಸುಸ್ವಾಗತ. ನಿಮ್ಮ ದಿನವನ್ನು ಸುಮಧುರಗೊಳಿಸಲು ನಮ್ಮ ದೈವ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ, ಜೊತೆಯಾಗಿ ಮುಂದೆ ಸಾಗೋಣ. ಒಂದು ಕಾಲದಲ್ಲಿ ದಕ್ಷಿಣದ ಒಂದು ಸಣ್ಣ ಗ್ರಾಮದಲ್ಲಿ ರಾಮಯ್ಯ ಎಂಬ ಒಬ್ಬ ರೈತನಿದ್ದನು. ರಾಮಯ್ಯನು ಬಡವನಾಗಿ ಹುಟ್ಟಿದ್ದರೂ ತನ್ನ ಕಷ್ಟದ ಕೆಲಸದಿಂದ ತನ್ನ ಚಿಕ್ಕ ಜಮೀನನ್ನು ನಿರ್ವಹಿಸುತ್ತಿದ್ದನು. ಅವನ ಮಗ ಶ್ರೀನಿವಾಸನು ಬಾಲ್ಯದಿಂದಲೇ ಬುದ್ಧಿವಂತನಾಗಿ ಗ್ರಾಮದ ಶಾಲೆಯಲ್ಲಿ ಉನ್ನತ ಶಿಕ್ಷಣ ಪಡೆಯುತ್ತಿದ್ದನು. ಆದರೆ ಒಂದು ದಿನ ಶ್ರೀನಿವಾಸನ ವಿವಾಹಕ್ಕೆ ಸಂದರ್ಭ ಬಂದಾಗ ಗ್ರಾಮದ ಜ್ಯೋತಿಷ್ಯನು ಭಯಂಕರ ಪ್ರತಿಕೂಲ ಸಮಯವನ್ನು ಘೋಷಿಸಿದನು. ಶನಿದೇವರ ಸಾಡೆಸಾತಿ, ಈ ಮಗನ ಜನ್ಮಕುಂಡಲಿಯಲ್ಲಿ ಶನಿ ಮಹಾದಶೆ, ವಿವಾಹವಾದರೆ ಶೋಧ ಶುರು ಎಂದು ಎಚ್ಚರಿಸಿದನು. ರಾಮಯ್ಯನು ಭಯಭೀತನಾಗಿ ಶನಿದೇವರನ್ನು ತಂಪುಗೊಳಿಸಲು ಗ್ರಾಮದ ಶನಿದೇವಸ್ಥಾನಕ್ಕೆ ಹೋದನು. ಆದರೆ ಶ್ರೀನಿವಾಸನು ನಂಬಿಲ್ಲ. ಅಬ್ಬಾ, ಇವೆಲ್ಲ ಮೂರ್ಖತನ, ನಾನು ನನ್ನ ಭಾಗ್ಯವನ್ನು ಸೃಷ್ಟಿಸಿಕೊಳ್ಳುತ್ತೇನೆ ಎಂದು ಹೇಳಿ ತನ್ನ ಪ್ರೀತಿಯ ಲಕ್ಷ್ಮಿಯನ್ನು ಮದುವೆಯಾಗಿ ಗ್ರಾಮ ತೊರೆದು ದೊಡ್ಡ ನಗರದ ಕಡೆಗೆ ಹೊರಟನು. ನಗರದಲ್ಲಿ ಶ್ರೀನಿವಾಸನು ಒಂದು ವ್ಯಾಪಾರ ಕಚೇರಿಯಲ್ಲಿ ಲೇಖಕನಾಗಿ ಸೇರಿದನು. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಲಕ್ಷ್ಮಿಯು ಒಂದು ಸಣ್ಣ ದುಡಿಮೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಆದರೆ ಒಂದು ಶುಕ್ರವಾರದ ನಿಶ್ಯದಲ್ಲಿ ಶನಿದೇವರ ಪ್ರಭಾವ ತನ್ನ ಕಪಿಮುಷ್ಟಿಯನ್ನು ತೆಗೆದುಕೊಂಡನು. ಶ್ರೀನಿವಾಸನ ಕಚೇರಿಯಲ್ಲಿ ಖಾತೆಗಳಲ್ಲಿ ತಪ್ಪು ಕಂಡುಬಂದಿತು. ಬಾಸ್ ಅವನನ್ನು ಕೆಲಸದಿಂದ ಹೊರತಂದನು. ನೀನು ಚಾಕು ಮಾಡಿದ್ದೀಯಾ ಎಂದು ಕೂಗಾಡಿದನು. ಶ್ರೀನಿವಾಸನು ನಿರ್ದೋಷಿಯಾಗಿದ್ದರೂ ಯಾರೂ ನಂಬಿಲ್ಲ. ಲಕ್ಷ್ಮಿಯ ದುಡಿಮೆಯಲ್ಲೂ ತೊಂದರೆ. ಅವಳ ಸ್ನೇಹಿತರು ಅವಳನ್ನು ಆರೋಪಿಸಿದರು. ಮನೆಯಲ್ಲಿ ದಂಪತಿಗಳ ನಡುವೆ ಜಗಳಗಳು ಶುರುವಾದವು. ನೀನು ಜ್ಯೋತಿಷ್ಯನ ಮಾತನ್ನು ಕೇಳಿದ್ದಿದ್ದರೆ ಇಂಥ ಆಗಿರಲಿಲ್ಲ ಎಂದು ಲಕ್ಷ್ಮಿ ರೋಧಿಸುತ್ತಿದ್ದರು. ಶ್ರೀನಿವಾಸನು ಭುಜಕ್ಕೆ ತಲೆಯನ್ನು ಒತ್ತಿಕೊಂಡು ಕುಳಿತನು. ಶನಿಯ ಸಾಡೆಸಾತಿ ಎಂದರೇನು? ಅದು ಕೇವಲ ಒಂದು ಭ್ರಮೆಯೇ? ಆ ರಾತ್ರಿ ಶ್ರೀನಿವಾಸನ ಕನಸಿನಲ್ಲಿ ಒಬ್ಬ ಕಪಿಲವರ್ಣನ ವೃದ್ಧನು ಕಾಣಿಸಿದನು. ನಾನು ಶನಿದೇವರು, ನನ್ನ ಪ್ರಭಾವವು ಕರ್ಮಗಳನ್ನು ಪರೀಕ್ಷಿಸುತ್ತದೆ, ನೀನು ನನ್ನ ಕೃಪೆಗಾಗಿ ಪ್ರಾರ್ಥಿಸು ಎಂದು ಹೇಳಿ ಮರೆಯಾಯಿತು. ಶ್ರೀನಿವಾಸನು ಆ ಕನಸನ್ನು ಲಕ್ಷ್ಮಿಗೆ ಹೇಳಿದನು. ಆದರೆ ಅವನು ಇನ್ನೂ ನಂಬಿಲ್ಲ. ಕನಸುಗಳೇನು ಎಂದು ತಳ್ಳಿ ಹೊಸ ಕೆಲಸ ಹುಡುಕಲು ಬಿಡುಗಡೆಯಾದನು. ಆದರೆ ಎಲ್ಲೆಡೆಯೂ ತೊಡರು. ಒಂದು ಕಂಪನಿಯಲ್ಲಿ ಸಂದರ್ಶನಕ್ಕೆ ಹೋದಾಗ ಬಾಸ್, ನಿನ್ನ ಕಣ್ಣುಗಳಲ್ಲಿ ಶನಿಯ ಛಾಯೆ ಇದೆ ಎಂದು ತಳ್ಳಿದನು. ಮತ್ತೊಂದು ಸ್ಥಳದಲ್ಲಿ ಅಕಸ್ಮಾತ್ತುಂಟಾಗಿ ಅವನು ತಪ್ಪಿಸಿಕೊಂಡನು. ದಿನಗಳು ಹಂಗಲಾಗಿ, ತಿಂಗಳುಗಳು ಹಂಗಲಾಗಿ ಶ್ರೀನಿವಾಸನು ಬಡತನದ ಕಣ್ಣೀರಿನಲ್ಲಿ ಮುಳುಗಿದನು. ಲಕ್ಷ್ಮಿ ರೋಗಗ್ರಸ್ತಳಾದಳು. ಗ್ರಾಮದಿಂದ ಸುದ್ದಿ, ರಾಮಯ್ಯ ರೋಗಿಯಾಗಿ ಕಾಲಧ್ವಷ್ಟಕ್ಕೆ ಒಳಗಾಗಿದ್ದಾನೆ. ಶನಿಯ ಪ್ರಭಾವವು ಎಲ್ಲೆಡೆಯೂ ತನ್ನ ಕಪಾಲನ ಗುರುಳನ್ನು ತುಡಿಸಿತ್ತು. ಒಂದು ದಿನ ಶ್ರೀನಿವಾಸನು ದಾರಿಯಲ್ಲಿ ಒಬ್ಬ ವೃದ್ಧ ಭಿಕ್ಷುಕನನ್ನು ಕಂಡನು. ಆ ವೃದ್ಧನು ಕಪಿಲವರ್ಣನಾಗಿ ಕೈಯಲ್ಲಿ ತಾಮರೆಯನ್ನು ಹೊತ್ತಿದ್ದನು. ಮಗನೇ, ಶನಿಯ ಸಾಡೆಸಾತಿ ನಿನ್ನ ಕರ್ಮಗಳನ್ನು ತೋರಿಸುತ್ತದೆ, ಆದರೆ ಕೃಪೆಗಾಗಿ ತಪಸ್ಸು ಮಾಡು ಎಂದು ಹೇಳಿದನು. ಶ್ರೀನಿವಾಸನು ಅವನನ್ನು ತಿರಸ್ಕರಿಸಲು ಪ್ರಯತ್ನಿಸಿದನು. ಆದರೆ ವೃದ್ಧನ ಮಾತುಗಳು ಹೃದಯಕ್ಕೆ ತಾಗಿದವು. ಆ ರಾತ್ರಿ ಅವನು ಮೊದಲ ಬಾರಿಗೆ ಶನಿದೇವರ ಮಂತ್ರವನ್ನು ಜಪಿಸಲು ಆರಂಭಿಸಿದನು. ಓಂ ಶನೀಶ್ಚರಾಯ ವಿದ್ಮಹೆ ದಹನಿಪುತ್ರಾಯ ಧೀಮಹಿ ತನ್ನೋ ಶನಿಃ ಪ್ರಚೋದಯಾತ್. ಆದರೆ ತಪಸ್ಸು ಸುಲಭವಲ್ಲ. ಮೊದಲ ವಾರದಲ್ಲೇ ಅಕಸ್ಮಾತ್ತುಗಳು ಜಾಸ್ತಿಯಾಯಿತು. ಮನೆಯಲ್ಲಿ ಚಿನ್ನದ ಚಿಕ್ಕ ಹಿರಿಯ ದೋಚಲ್ಪಟ್ಟಿತು. ಶ್ರೀನಿವಾಸನು ಸಂಶಯಿಸಲಾರಂಭಿಸಿದನು. ಇದು ಶನಿಯ ಪ್ರಭಾವವೇ ಅಥವಾ ನನ್ನ ಕರ್ಮ ಎಂದು ಯೋಚಿಸುತ್ತಿದ್ದನು. ಕಾಲಘಟ್ಟದೊಂದಿಗೆ ಶ್ರೀನಿವಾಸನು ಒಬ್ಬ ಗುರುವನ್ನು ಕಂಡುಹಿಡಿಯಲು ಶುರುಮಾಡಿದನು. ನಗರದ ಹೊರಗಡೆ ಒಂದು ಶನಿ ಆಶ್ರಮದಲ್ಲಿ ಸ್ವಾಮೀಜಿ ಎಂಬ ಮಹಾನ್ ಜ್ಞಾನಿಯಿದ್ದನು. ಸ್ವಾಮೀಜಿ ಶ್ರೀನಿವಾಸನನ್ನು ಸ್ವಾಗತಿಸಿ, ಶನಿದೇವರು ಕರ್ಮಫಲದಾತರು. ಅವರ ಸಾಡೆಸಾತಿ ಎಂದರೆ ನಿನ್ನ ಭಯಗಳನ್ನು ಸೃಷ್ಟಿಸುವುದಲ್ಲ, ಬದಲಾಗಿ ನಿನ್ನ ದೋಷಗಳನ್ನು ತೋರಿಸುವುದು. ಪ್ರಭಾವವು ತಾಪವಾದ್ದರೂ ಕೃಪೆಯು ಗಂಗೆಯಂತೆ ತಂಪು ಎಂದು ಉಪದೇಶಿಸಿದನು. ಸ್ವಾಮೀಜಿ ಅವನನ್ನು 40 ದಿನಗಳ ತಪಸ್ಸಿಗೆ ಒಳಪಡಿಸಿದನು. ಪ್ರತಿದಿನ ಶನೀಶ್ಚರ ಸ್ತೋತ್ರ ಪಠಣ, ದೀಪಾರಾಧನೆ ಮತ್ತು ಬಡವರಿಗೆ ತೈಲ, ಉಳ್ಳುಗಡ್ಡೆ, ಹಗಲು ದಾನ. ಆದರೆ ತಪಸ್ಸಿನ ಮಧ್ಯದಲ್ಲಿ ಜಾಸ್ತಿ ತೊಂದರೆಗಳು. ಒಂದು ರಾತ್ರಿ ಆಶ್ರಮದಲ್ಲಿ ಮಳೆ ಬಂದು ಶ್ರೀನಿವಾಸನ ಮೇಲೆ ಮರವು ಮುರಿದು ಬಿದ್ದಿತು. ಅವನು ಬದುಕಿ ಬಂದನು, ಆದರೆ ಕಾಲು ಮುರಿದಿತ್ತು. ಇದು ಶನಿಯ ಪರೀಕ್ಷೆ ಎಂದು ಸ್ವಾಮೀಜಿ ಹೇಳಿದರು. ತಪಸ್ಸಿನ 21ನೇ ದಿನ ಒಂದು ಅದ್ಭುತ ಸಂಭವ. ಶ್ರೀನಿವಾಸನ ಕನಸಿನಲ್ಲಿ ಶನಿದೇವರು ಮತ್ತೆ ಕಾಣಿಸಿದರು. ಈ ಬಾರಿ ಅವರು ಕಪಿಲವರ್ಣದಲ್ಲಿ, ಕೈಯಲ್ಲಿ ಧನುಸ್ಸು, ದಂಡ ಮತ್ತು ಕೃಪಾಕಟಾಕ್ಷ ಹೊಂದಿದ್ದರು.
ನೀನು ನನ್ನ ಪ್ರಭಾವವನ್ನು ಅನುಭವಿಸಿದ್ದಿ. ಸಾಡೆಸಾತಿಯು ನಿನ್ನ ಅಹಂಕಾರವನ್ನು ತೊಳೆಯಿತು. ಇಂದಿನಿಂದ ನನ್ನ ಕೃಪೆ ನಿನ್ನೊಂದಿಗಿದೆ ಎಂದು ವರದಾನ ಮಾಡಿದರು. ಆ ದಿನ ಬೆಳಿಗ್ಗೆ ಶ್ರೀನಿವಾಸನ ಕಾಲು ಗುಣವಾಯಿತು. ಆಶ್ರಮಕ್ಕೆ ಒಬ್ಬ ಧನಿಯು ಬಂದು, ನೀನು ನನ್ನ ಕಳೆದ ಹಣವನ್ನು ಕಂಡುಹಿಡಿದಿದ್ದೀ ಎಂದು ಕೇಳಿದೆ. ನಿನಗೆ ಈ ಉದ್ಯೋಗ ಕೊಡುತ್ತೇನೆ ಎಂದು ಹೇಳಿದನು. ಸುದ್ದಿ ಲಕ್ಷ್ಮಿಗೆ ತಲುಪಿದೆ. ಅವಳ ರೋಗ ಗುಣವಾಯಿತು. ಗ್ರಾಮದಿಂದ ರಾಮಯ್ಯಗೆ ಚಿಕಿತ್ಸೆಗೆ ಹಣ ಬಂತು. ಶನಿಯ ಕೃಪೆಯು ಬೆಳಕಿನಂತೆ ಚೆಲುವೇರಿತು. ಆದರೆ ಕಥೆ ಇಲ್ಲಿ ಮುಗಿಯಲಿಲ್ಲ. ಶ್ರೀನಿವಾಸನು ತನ್ನ ಜೀವನವನ್ನು ಬದಲಾಯಿಸಿದನು. ಅವನು ಒಂದು ಚಿಕ್ಕ ವ್ಯಾಪಾರ ಆರಂಭಿಸಿದನು. ಶನಿದೇವರ ಭಕ್ತರಿಗೆ ತೈಲ, ಉದ್ಯೋಗದಾನಕ್ಕೆ ಸಾಮಗ್ರಿ. ಆದರೆ ಒಬ್ಬ ಶತ್ರು, ಗ್ರಾಮದ ಒಬ್ಬ ಹಿಂದಿನ ಸ್ನೇಹಿತ ರಾಜು ಅವನ ವಿರುದ್ಧ ಷಡ್ಯಂತ್ರ ರಚಿಸಿದನು. ರಾಜು ಶನಿಯ ಸಾಡೆಸಾತಿಯನ್ನು ಮತ್ತೆ ಉದ್ದೇಶಿಸಿ ಶ್ರೀನಿವಾಸನ ವ್ಯಾಪಾರಕ್ಕೆ ತೊಂದರೆ ಮಾಡಿದನು. ಖಾತೆಗಳನ್ನು ಮೊಳಕಿಸಿದನು. ಗ್ರಾಹಕರನ್ನು ಭಯಭೀತರನ್ನು ಮಾಡಿದನು. ಶ್ರೀನಿವಾಸನು ಮತ್ತೆ ಭಯಗೊಂಡನು. ಓ ಶನಿದೇವರೇ, ನಿಮ್ಮ ಕೃಪೆ ಮತ್ತೆ ಎಲ್ಲಿ ಎಂದು ಪ್ರಾರ್ಥಿಸಿದನು. ಆಗ ಸ್ವಾಮೀಜಿ ಹೇಳಿದರು, ಪ್ರಭಾವವು ಶಾಶ್ವತವಲ್ಲ, ಕೃಪೆಯು ನಿರಂತರ ಭಕ್ತಿಯಲ್ಲಿ. ಶ್ರೀನಿವಾಸನು ರಾಜನ್ನು ಕೋಪದಿಂದಲೂ ದ್ವೇಷದಿಂದಲೂ ದೂರವಿಟ್ಟು ಅವನನ್ನು ಆಶ್ರಮಕ್ಕೆ ಕರೆಸಿ ಶನಿ ತಪಸ್ಸನ್ನು ಕಲಿಸಿದನು. ಒಂದು ಶನಿವಾರದ ರಾತ್ರಿ ರಾಜು ತಾನು ರೋಗಿಯಾದನು. ಅವನ ಕನಸಿನಲ್ಲಿ ಶನಿದೇವರು ಕಾಣಿಸಿ, ನೀನು ಇತರರ ಕರ್ಮವನ್ನು ಕೆಡಿಸಿದ್ದಿ, ಇದೀ ನಿನ್ನ ಸಾಡೆಸಾತಿ ಎಂದರು. ರಾಜು ಆಶ್ರಮಕ್ಕೆ ಬಂದು ಶ್ರೀನಿವಾಸನ ಕ್ಷಮೆ ಕೇಳಿದನು. ಶ್ರೀನಿವಾಸನು ಕ್ಷಮಿಸಿ ರಾಜನ್ನು ತನ್ನ ವ್ಯಾಪಾರದಲ್ಲಿ ಸಹಭಾಗಿಯನ್ನಾಗಿ ಮಾಡಿದನು. ಇಬ್ಬರೂ ಶನಿಭಕ್ತರಾದರು. ವ್ಯಾಪಾರ ಬೆಳೆಯಿತು. ಗ್ರಾಮ ನಗರಗಳಲ್ಲಿ ಶನಿ ಮಂದಿರಗಳು ನಿರ್ಮಾಣವಾದವು. ಲಕ್ಷ್ಮಿಯೊಂದಿಗೆ ಶ್ರೀನಿವಾಸನು ಒಂದು ಸಂತಾನೋತ್ಪತ್ತಿ ಪಡೆದನು. ಒಬ್ಬ ಮಗನು. ಅವನ ಹೆಸರು ಶನಿಮೂರ್ತಿ. ವರ್ಷಗಳು ಉಡಿಗೆ ಶ್ರೀನಿವಾಸನು ಗುರುವಾದನು. ಅವನು ಗ್ರಾಮಗಳಲ್ಲಿ ಪ್ರವಚನ ಮಾಡುತ್ತಿದ್ದನು. ಶನಿದೇವರ ಪ್ರಭಾವವು ತಾಪದಂತೆ ಕಷ್ಟ ನೀಡುತ್ತದೆ, ಆದರೆ ಅದು ಚಿನ್ನವನ್ನು ತಾಪಗೊಳಿಸಿ ತಿಳಿಯುವಂತೆ ಮಾಡುತ್ತದೆ. ಸಾಡೆಸಾತಿಯು ಭಯವಲ್ಲ, ಪಾಠ. ಕೃಪೆಯು ಭಕ್ತರಿಗೆ ಧನವಲ್ಲ, ಜ್ಞಾನ. ಒಂದು ದಿನ ರಾಜನೊಂದಿಗೆ ಅವರೊಂದು ದೊಡ್ಡ ಶನಿಯಜ್ಞ ಮಾಡಿದರು. ಯಜ್ಞದ ಮಧ್ಯದಲ್ಲಿ ಆಕಾಶದಿಂದ ಒಂದು ದಿವ್ಯ ತಾಮರೆಯು ಬಿದ್ದಿತು. ಅದರಲ್ಲಿ ಶನಿದೇವರ ವಿಗ್ರಹವಿತ್ತು. ಎಲ್ಲರೂ ಭಕ್ತಿಭಾವದಿಂದ ನಮಸ್ಕರಿಸಿದರು. ಶ್ರೀನಿವಾಸನು ಕಣ್ಣೀರು ಹಾಕಿ, ಓ ಶನಿದೇವರೇ, ನಿಮ್ಮ ಪ್ರಭಾವ ನನ್ನ ಜೀವನವನ್ನು ಬದಲಾಯಿಸಿತು, ನಿಮ್ಮ ಕೃಪೆಯು ನಿತ್ಯ ಎಂದು ಪ್ರಾರ್ಥಿಸಿದನು. ಆ ಯಜ್ಞದ ನಂತರ ಶ್ರೀನಿವಾಸನ ಜೀವನವು ಸಮೃದ್ಧಿಯುಳ್ಳದ್ದಾಯಿತು. ಆದರೆ ಅವನು ಎಂದಿಗೂ ಅಹಂಕಾರ ಮಾಡಿಲ್ಲ. ಪ್ರತಿ ಶನಿವಾರ ಅವನು ಬಡವರಿಗೆ ದಾನ ಮಾಡುತ್ತಿದ್ದನು. ರಾಮಯ್ಯ ಗ್ರಾಮದಲ್ಲಿ ಶಾಂತಿಯುತನಾಗಿ ಬದುಕುತ್ತಿದ್ದನು. ಲಕ್ಷ್ಮಿ ಶನಿದೇವರ ಭಜನೆಗಳನ್ನು ರಚಿಸುತ್ತಿದ್ದಳು. ಶನಿಮೂರ್ತಿ ಬಾಲ್ಯದಿಂದಲೇ ತಪಸ್ಸು ಮಾಡುತ್ತಿದ್ದನು. ಒಂದು ದಿನ ಶ್ರೀನಿವಾಸನು ಸ್ವಾಮೀಜಿಯನ್ನು ಕಂಡನು. ಸ್ವಾಮೀಜಿ ಹೇಳಿದರು, ನೀನು ಶನಿಯ ಸಾಡೆಸಾತಿಯನ್ನು ಜಯಿಸಿದ್ದಿ, ಇದೀ ನಿಮ್ಮ ಕರ್ಮಯೋಗ. ಶ್ರೀನಿವಾಸನು ನಗುತ್ತಾ, ಇದೆಲ್ಲ ಶನಿದೇವರ ಕೃಪೆ ಎಂದನು. ಕಥೆಯ ಕೊನೆಯಲ್ಲಿ ಒಬ್ಬ ಯುವಕನು ಶ್ರೀನಿವಾಸನ ಬಳಿ ಬಂದು, ನಾನು ಶನಿಯ ಸಾಟಿಯಲ್ಲಿದ್ದೇನೆ, ಏನು ಮಾಡು ಎಂದು ಕೇಳಿದನು. ಶ್ರೀನಿವಾಸನು ಹೇಳಿದನು, ಪ್ರಭಾವವನ್ನು ಅನುಭವಿಸು, ಭಕ್ತಿಯಿಂದ ಎದುರಿಸು, ಕೃಪೆ ಬರಲೇಬೇಕು. ಆ ಯುವಕನು ತಪಸ್ಸು ಮಾಡಿ ಜಯಿಸಿದನು. ಇಂತೆ ಶನಿದೇವರ ಕಥೆಗಳು ಹರಡಿದವು. ಶನಿಯ ಪ್ರಭಾವವು ಕಷ್ಟ, ಸಾಡೆಸಾತಿಯು ಪಾಠ, ಕೃಪೆಯು ಆಶೀರ್ವಾದ, ಎಲ್ಲವೂ ಒಂದೇ ದೇವರ ಕೃಪೆಯ ರೂಪಗಳು.